ವಿಜಯ್ ಶಾರ್ ಅವರ ಬಾಯಿ ಬಚ್ಚಲು ಅದಕ್ಕಿಂತಲೂ ಕೊಳಕು ಅಂತ ಹೇಳಿ ಇವತ್ತು ಏನು ಮಧ್ಯಪ್ರದೇಶದ ಹೈಕೋರ್ಟ್ ತೀರ್ಮಾನ ಮಾಡಿದೆ. ಅಂಥವ್ರಿಗೆ ಮಾಡಿದಂಥ ಅವಮಾನ ಅಂದರೆ ಇಡೀ ದೇಶಕ್ಕೆ ಮಾಡಿದಂಥ ಅವಮಾನ, ಇಡೀ ನಮ್ಮ ಸೈನ್ಯಕ್ಕೆ ಮಾಡಿದಂಥ ಅವಮಾನ. ಇದು ಎಲ್ಲೋ ಒಂದು ಕಡೆ ಸೋಫಿಯಾ ಕುರೇಶಿ ಅವರಿಗೆ ಮಾತ್ರ ಹೇಳಿರ್ತಕ್ಕಂಥದ್ದಲ್ಲ, ಇದು ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ, ಇದು ಇಡೀ ಸ್ತ್ರೀ ಕುಲಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಆರ್ಮಿಗೂ ಮರ್ಯಾದೆ ಇಲ್ಲ, ವಾಯು ಸೇನೆಗೂ ಮರ್ಯಾದೆ ಇಲ್ಲ, ಏರ್ಫೋರ್ಸ್ಗೂ ಮರ್ಯಾದೆ ಇಲ್ಲ ಅಂದರೆ ಇವ್ರು ಯಾವ ಸ್ಥಾನದಲ್ಲಿ ಕುತ್ಕೊಂಡು ಒಂದು PM ಆಗಲಿ, ಒಂದು ಸಂಸದರಾಗಲಿ ಏನು ಮರ್ಯಾದೆ ಕೊಡ್ತಾರೆ ಹೆಣ್ಮಕ್ಳಿಗೆ ಅಂತ ಇದರಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮ ಈ ದೇಶದ ಸೌಹಾರ್ದತೆ, ನಮ್ಮ ದೇಶದ ಐಕ್ಯತೆಯ ವಿರುದ್ಧ ಈ ರೀತಿ ಅವರು ಮಾತಾಡಿದ್ದಾರೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಮ್ಮ ಕರ್ನಾಟಕ ಮಹಿಳಾ ಕಾಂಗ್ರೆಸ್ಸಿಂದ ನಾವು ಇದನ್ನ ಖಂಡಿಸ್ತೀವಿ. ಈ ಕೂಡಲೇ ಪ್ರಧಾನಮಂತ್ರಿಗಳು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಅಂತ ಕೇಳ್ಕೊಳ್ತೀವಿ. ಇತ್ತೀಚೆಗೆ ಈಗಾಗಲೇ ಅವರು ಏನು ಮಧ್ಯಪ್ರದೇಶದ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿದ್ದರು ಆಗಿ ಕೆಲಸ ಮಾಡಿದ್ದಾರೆ, ಮತ್ತು ಅರಣ್ಯ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈ ರೀತಿ ಒಂದು ಇಲಾಖೆಗಳನ್ನು ನಿಭಾಯಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ಮಿನಿಮಮ್ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ, ಈ ರೀತಿ ಒಂದು ಹೇಳಿಕೆ ಕೊಡ್ತಾನೆ, ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಖಂಡನೀಯ. ಇದು ಎಲ್ಲ ಮಹಿಳೆಯರು ನಾವು ಖಂಡಿಸ್ತೀವಿ. ಮತ್ತು ನಮ್ಮ ದೇಶದ ಸೈನ್ಯದ ಮರ್ಯಾದೆ ಮತ್ತು ಘನತೆಯನ್ನು ತಗೊಂಡೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದಂಗೆ ಆಯಿತು. ಈ ವಿಷಯವಾಗಿ BJಪಿಗರು ಏನು ಮಾಡ್ತಾರೆ, ಬರೀ ವಿಜಯ್ ಶಾರ್ ಅವರನ್ನು ಅಮಾನತು ಮಾಡಿಬಿಟ್ಟಿದ್ದಾರೆ. ಅಮಾನತು ಬಿಟ್ಟರೆ ಬರೀ ಇದಕ್ಕೆ ಅಷ್ಟೇ ಸಾಕಾ? ನಾವು ಎಲ್ಲರೂ ಒತ್ತಾಯ ಮಾಡ್ತಿರೋದು ಅವರ ಟೆನಿಕಾಸ್ಟ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಇದು ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ಧೋರಣೆ ನಡ್ಕೊಂಡೇ ಬಂದಿದೆ. ಕುರೇಶಿಯವರ ಏನು ಸೋಫಿಯಾ ಕುರೇಶಿ ಅವರಿದ್ದಾರೆ, ಅವರ ಕೌಟುಂಬಿಕ ಹಿನ್ನೆಲೆ ಈತನಿಗೆ ಗೊತ್ತಿರಲಿಲ್ವಾ? ದೇಶದಲ್ಲಿ ಎಲ್ರಿಗೂ ಇವತ್ತು ಆಕೆ ಮನೆ ಮಗಳಾಗಿದ್ದಾಳೆ, ಎಲ್ಲರೂ ಆಕೆಯನ್ನು ಮಾತಾಡ್ತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಆಕೆ ನಮ್ಮ ಭಾರತದ ಹೆಣ್ಣು ಮಗಳು ಒಂದು, ಮತ್ತು ಅದಕ್ಕಿಂತಲೂ ಹೆಚ್ಚಿನದಾಗಿ ಆಕೆ ನಮ್ಮ ಕರ್ನಾಟಕದ ಸೊಸೆ. ಅವರ ಕೌಟುಂಬಿಕ ಹಿನ್ನೆಲೆ ಏನು ಇವ್ರು ತಿಳ್ಕೊಬೇಕಲ್ಲ. ಅವ್ರ ತಂದೆ ಸೇನೆಯಲ್ಲಿ ಕೆಲಸ ಮಾಡಿರೋರು, ಅವರ ತಾತ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದ್ದಂಥವ್ರು. 1857ರ ಮೊದಲ ಸ್ವತಂತ್ರ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಏನು ಇದಿತ್ತು, ಸೈನ್ಯ ಇತ್ತು, ಅದರಲ್ಲಿ ಇವ್ರು ಮುತ್ತಜ್ಜಿ ಕೆಲಸ ಮಾಡಿದ್ದಾರೆ. ಇದೆಲ್ಲವೂ ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಅಲ್ವಾ? ಈ ರೀತಿ ಅವರ ಬಗ್ಗೆ ಈ ರೀತಿ ಕೆಳಮಟ್ಟದ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ BJಪಿಗರಿಗೆ ನಿಜಕ್ಕೂ ನಾಚಿಕೆ ಆಗೋದಿಲ್ವೇನ್ರಿ? ಆಪರೇಷನ್ ಸಿಂಧೂರ್ ಆಯಿತು, ಭಾಳ ಹೆಮ್ಮೆಯಿಂದ ನಾವು ಎಲ್ಲರೂ ಸಹ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ರಾಜ್ಯ ಆಗಿರಲಿ, ಎಲ್ಲರೂ ನಮ್ಮ ದೇಶದ ಸುರಕ್ಷತೆಗೋಸ್ಕರ, ನಮ್ಮ ದೇಶದ ಐಕ್ಯತೆಗೋಸ್ಕರ, ನಮ್ಮ ಸೈನಿಕರಿಗೋಸ್ಕರ ನಾವು ಜೊತೆಯಾಗಿ ನಿಂತಿದ್ವಿ ನಾವು. ಆದರೆ ನಿನ್ನೆ ಏನಾಯಿತು ಅಂದರೆ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ವಿಜಯ್ ಶಾ ಅಂತ ಏನಂತ ಹೇಳಿದ್ರು ಅಂದರೆ, ಕರ್ನಲ್ ಕುರೇಶಿ ಅವರು ಭಯೋತ್ಪಾದಕರ ಸಿಸ್ಟರ್ ಉತ್ತರ ಕೊಟ್ಟಿದ್ದೀವಿ ಪಾಕಿಸ್ತಾನಿಗೆ ಅಂತ ಹೇಳಿ ನಿಜವಾಗ್ಲೂ ಭಾಳ ಒಂಥರ ಶಾಕ್ ಆಯಿತು. ಯಾಕಂದರೆ ಅವರು ಚಿಕ್ಕ ವಯಸ್ಸಲ್ಲೇ 15 ವರ್ಷ ಇರೋವಾಗ ಅವರು ಆರ್ಮಿ ಸೇರಿಕೊಂಡ್ರು. ಭಾಳ ಹೆಮ್ಮೆಯಿಂದ ಅವರು ನಮ್ಮ ದೇಶದ ಸುರಕ್ಷತೆಗೋಸ್ಕರ ಅವರು ಕೆಲಸ ಮಾಡ್ತಿದ್ದಾರೆ. ಅವರೇ ಅಲ್ಲ, ಅವ್ರ ಇಡೀ ಕುಟುಂಬ, ಅವ್ರ ಅಜ್ಜಿ ಸಹ ಅವರು. ಮತ್ತು ಇನ್ನೊಂದು ಅವರು ನಮ್ಮ ಕರ್ನಾಟಕದ ಸೊಸೆ, ಬೆಳಗಾವಿಯ ಸೊಸೆ. ಈ ರೀತಿ ಒಂದು ಮಾತಾಡಿರೋದು ಎಲ್ಲೋ ಒಂದು ಕಡೆ ಈ BJಪಿಯ ಮನಸ್ಥಿತಿ ಅಂತ ನಮಗೆ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ಅಲ್ಲ ಇದು ಮಾಡ್ತಾ ಇರೋದು. ಇತ್ತೀಚೆಗೂ ಸಹ ಈ ನೇವಲ್ ಅಧಿಕಾರಿ ಆಫೀಸರು ವಿನಯ್ ನಾರ್ವಾಲ್ ಅವ್ರನ್ನ ಸಾಯಿಸಿದಾಗ ಅವರ ಹೆಂಡತಿನೂ ಸಹ ಅವ್ರೂ ಸಹ ತುಂಬ ಟ್ರೋಲ್ ಮಾಡ್ತಾರೆ BJP IT ಸೆಲ್ಲರು. ಅದಾದಮೇಲೆ ವಿಕ್ರಮ್ ಮಿಸ್ರಿ ಅವರು ಬಂದು ಸೀಸ್ ಫೈರ್ನ ಘೋಷಣೆ ಮಾಡಿದಾಗ ಅವ್ರನ್ನೂ ಸಹ ಟ್ರೋಲ್ ಮಾಡ್ತಾರೆ, ಅವ್ರ ಮಗಳ ಬಗ್ಗೆ ಸಹ ಟ್ರೋಲ್ ಮಾಡ್ತಾರೆ. ಅದಾದಮೇಲೆ ಈಗ ಇದು ಮಹಿಳಾ ವಿರೋಧಿ ಎಸ್, ಆದರೆ ದಿಸ್ ಈಸ್ ಆಲ್ಸೋ ಆ್ಯಂಟಿ ನಮ್ಮ ದೇಶದ ಸೈನಿಕರ ವಿರುದ್ಧ ಮಾತಾಡಿದ್ದಾರೆ. ನಮ್ಮ ದೇಶದ ಸೌಹಾರ್ದತೆ, ನಮ್ಮ ದೇಶದ ಐಕ್ಯತೆಯ ವಿರುದ್ಧ ಈ ರೀತಿ ಅವರು ಮಾತಾಡಿದ್ದಾರೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಮ್ಮ ಕರ್ನಾಟಕ ಮಹಿಳಾ ಕಾಂಗ್ರೆಸ್ಸಿಂದ ನಾವು ಇದನ್ನ ಖಂಡಿಸ್ತೀವಿ. ಇದು ಅವರು FIR ಆಲ್ರೆಡಿ ಫೈಲ್ ಮಾಡಿದ್ದಾರೆ. ಆದರೆ ಅವ್ರ ಮಂತ್ರಿ ಪದವಿಯಿಂದ ಅವ್ರನ್ನ ತೆಗಿಬೇಕು, ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತೀವಿ. ಇದು ನಮ್ಮ ದೇಶಕ್ಕೆ ಅವಮಾನಕರ. ಅವರ ಪೂರ್ವಿಕರು ಸಹ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ಸೈನ್ಯದಲ್ಲಿದ್ದವರು. ಅಂಥವರು ಎಂಥ ಒಳ್ಳೆಯ ತ್ಯಾಗ ಮಾಡಿ ಅವರು ಅಂಥ ಒಳ್ಳೆಯ ದಿಟ್ಟತನದಿಂದ ಅವರ ಪಾಕಿಸ್ತಾನಕ್ಕೆ ನುಗ್ಗಿ
ಉಗ್ರರ ಎಲ್ಲ ತಂಗು ಸ್ಥಾನಗಳನ್ನು ಅವರು ಸದೆ ಬಡಿದಿದ್ದಾರೆ. ಅಂಥವ್ರಿಗೆ ಮಾಡಿದಂಥ ಅವಮಾನ ಅಂದರೆ ಇಡೀ ದೇಶಕ್ಕೆ ಮಾಡಿದಂಥ ಅವಮಾನ, ಇಡೀ ನಮ್ಮ ಸೈನ್ಯಕ್ಕೆ ಮಾಡಿದಂಥ ಅವಮಾನ. ನಮ್ಮ ಸೈನ್ಯ ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾದಂಥ ಸೈನ್ಯ, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ಸಂಸ್ಕೃತಿ ನಮ್ಮದು, ನಮ್ಮ ಸೈನ್ಯ ಅಂಥದ್ದು. ಅಂಥ ಸೈನ್ಯಕ್ಕೆ ಇವ್ರು ಮಾಡಿರೋದು ಅವಮಾನ ಅಂದರೆ ಅದು ಏನು ಹೇಳ್ತಾರೆ, ನಮ್ಮ ಮೋದಿಯವರು ಉಗ್ರರನ್ನ ಸದೆ ಬಡಿಯೋಕ್ಕೆ ಅವರದೇ ಸಹೋದರಿಯನ್ನು ಕಳಿಸಿಕೊಟ್ಟಿದ್ದಾರೆ ಅಂತ. ಇದು ಎಂಥ ಮಾತು, ಎಂಥ ನೀಚಕರವಾದ ಮಾತು. ಅವರೆಷ್ಟು ದುಃಖದಿಂದ ಹೇಳ್ತಾರೆ, ನಾನು ಮುಸಲ್ಮಾನಳು ಆದರೆ ನಾನು ಭಾರತೀಯಳು, ನಾನು ಮುಸಲ್ಮಾನಳು ಆದರೆ ನಾನು ಆತಂಕವಾದಿಯಲ್ಲ ಅಂತ ಅಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ. ಅಂಥ ಮಹಿಳೆಗೆ ಇವ್ರು ಮಾಡಿರೋ ಅವಮಾನ ಅಂದರೆ ಇಡೀ ದೇಶ ತಲೆ ತಗ್ಗಿಸುವಂಥ ಮಾತಿದು. ಆದರೂ ಅದು ಮೋದಿ ಅವರು ಅವ್ರಿಗೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಬಿಹಾರ್ನಲ್ಲಿ ಇದು ಚುನಾವಣೆ ನಡೀತಾ ಇರೋದ ಕಾರಣ ಇದು ಒ ಬಿ ಸಿ ವೋಟ್ ಪಡೆಯೋದಕ್ಕೋಸ್ಕರ ಅವ್ರನ್ನ ಮತ್ತೆ ಇದು ರೀಇನ್ಸ್ಟೇಟ್ ಮಾಡಿದ್ದಾರೆ, ಇದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಇದು ಸರಿನಾ? ಅಂದರೆ ದೇಶದ ಚುನಾವಣೆ ಮಾತ್ರನ ಇವ್ರಿಗೆ ಇಂಪಾರ್ಟೆಂಟು? ದೇಶದ ರಕ್ಷಣೆ, ಜನತೆಯ ರಕ್ಷಣೆ, ನಾಗರಿಕರ ರಕ್ಷಣೆ, ಈ ದೇಶದ ಭದ್ರತೆ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ವಾ? ಇದು ತುಂಬ ಅವಮಾನಕರ, ತುಂಬ ದುಃಖಕರವಾದ. ಇಂಥ ಒಂದು ನಮ್ಮ ದೇಶ ಇಂಥವರ ಆಡಳಿತದಲ್ಲಿದೆ, BJP ಸರ್ಕಾರದ ಆಡಳಿತದಲ್ಲಿದೆ ಅಂತ ಹೇಳೋದಕ್ಕೆ ನಮಗೆಲ್ಲ ತುಂಬ ನಾಚಿಕೆಗೇಡಿನ ವಿಷಯ ಇದು. ಈ ಜಾತ್ಯತೀತ ದೇಶದ ಪರಿಕಲ್ಪನೆಗೆ ವಿರುದ್ಧವಾಗಿ ಅವರು ಉಗ್ರವಾದಿಗಳ ಸಹೋದರಿ, ಭಯೋತ್ಪಾದಕರ ಸಹೋದರಿ ಅಂತ ಕರೆದಿರುವುದನ್ನು ಮಹಿಳಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ. ಇವತ್ತು ದೊಡ್ಡ ಪ್ರತಿಭಟನೆ ಮಾಡಿ ಅವರ ರಾಜೀನಾಮೆಗಾಗಿ ಆಗ್ರಹಿಸಿದ್ದೀವಿ. ಅವರು ಇದೊಂದು ದೊಡ್ಡ ಮಹತ್ವದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಅವರು ಮಹತ್ವದ ಗೋಷ್ಠಿ ನಡೆಸಿ ಆ ಜನರಲ್ ಕಾರ್ಯದರ್ಶಿ ಅವರು, ವಿದೇಶಾಂಗ ಕಾರ್ಯದರ್ಶಿಯವ್ರ ಜೊತೆ ಕುಳಿತುಕೊಂಡು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಯುದ್ಧವನ್ನು ಸಂಬಂಧ ವಿಷಯಗಳನ್ನು ಹಂಚಿಕೊಂಡಿದ್ರು. ಅಂಥವರನ್ನು ಕೂಡ ಬಿಡದಲ್ಲೇ ಇವರು BJP ಅವರು ನಿರಂತರವಾಗಿ ಅವರ ಈ ಮಹಿಳಾ ವಿರೋಧಿ ಹೇಳಿಕೆಯನ್ನು ಅವರು ಹೇಳ್ತಾ ಇರ್ತಕ್ಕದ್ದನ್ನು ನಾವು ಶೋಚನೀಯ ಸ್ಥಿತಿಯಾಗಿದೆ ದೇಶದಲ್ಲಿ. ಈ ಮಹಿಳಾ ವಿರೋಧಿ BJP ಮನಸ್ಥಿತಿಯನ್ನು ನಾವು ಮಹಿಳಾ ಕಾಂಗ್ರೆಸ್ ಖಂಡಿಸ್ತೀವಿ ಹಾಗೂ ಅವರ ಕ್ಷಮಾಪಣೆಗೆ ಆಗ್ರಹಿಸ್ತೀವಿ. ಈ ಕೂಡಲೇ ಪ್ರಧಾನಮಂತ್ರಿಗಳವ್ರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಅಂತ ಕೇಳ್ಕೊಳ್ತೀವಿ. ಅದು BJP ಮನಸ್ಥಿತಿ, ಇದು ಹೀನ ಮನಸ್ಥಿತಿ ಅಂತ ಹೇಳ್ತಾರಲ್ಲ, BJP ಸಂಸ್ಕೃತಿ ಅಂತಲೇ ಇದು ಅವರು ಟ್ಯಾಗ್ ಲೈನ್ ಇಟ್ಕೊಳ್ಬೇಕಾಗತ್ತೆ. ಇದು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಹೇಳ್ತಾನೆ ಇದ್ದಾರೆ. ಒಂದು ಘಟನೆಗಿಂತ ಇನ್ನೊಂದು ಘಟನೆಗೆ ಎಕ್ಸ್ಟ್ರೀಮ್ ಹೇಳಿಕೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇದು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಎಲ್ಲೋ ಒಂದು ಕಡೆ BJP ಇವರು ಮುಖವಾಡದ ಬದುಕು ಅಷ್ಟೇನೆ. ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ದೇಶಭಕ್ತ ಪಡೆ ಒಂದು ಸೃಷ್ಟಿಯಾಗ್ಬಿಟ್ಟಿದೆ. ಇದು BJPಗರ ಗಮನಕ್ಕೂ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಸೋಫಿಯಾ ಖುರೇಶಿ ಅವರನ್ನು ನಿಂದಿಸಿದ್ರಾ? ಇಲ್ಲ, ನಮ್ಮ ವಿದೇಶಾಂಗ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಕ್ರಮ್ ಮಿಶ್ರಿ ಅವರನ್ನು ನಿಂದಿಸ್ತಾ ಇದ್ದಾರೆ. ಮಿಶ್ರಿ ಅವರ ಮಗಳ ಪೌರತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತೀರಾ ಅಸಹ್ಯವಾದ ಸ್ಟೇಟ್ಮೆಂಟ್ಗಳನ್ನ ಮಾಡಿ ಆ ಮಗು ಬಗ್ಗೆ ನೀಲಾಜಾಲವಾಗಿ ವಿಡಿಯೋಗಳನ್ನ ಹರಿದು ಬಿಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅಂದರೆ ಜವಾಬ್ದಾರಿಯುತವಾದ ರಾಜತಾಂತ್ರಿಕನನ್ನು ಈ ರೀತಿ ದಗ್ಗರು, ದೇಶದ್ರೋಹಿ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ನಮ್ಮ ಹೆಣ್ಮಗು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಆ ಹೆಣ್ಮಗು ನಮ್ಮ ದೇಶಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನೇನೋ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ BJP ಸರ್ಕಾರದವರು. ಅವರೇ ಮೋದಿಯವರೇ ಇದು ಮಾಡಿ, ಅವರೇ ಅಪಾಯಿಂಟ್ ಮಾಡಿ ಇಬ್ಬರು ಹೆಣ್ಮಕ್ಳನ್ನ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಅಭಿಯಾನ ಮಾಡ್ತಾರೆ. ಆದರೆ ಇಲ್ಲಿ ಯಾವುದು ನಡೀತಾ ಇಲ್ಲ. ಎಜುಕೇಟೆಡ್ ಆಗಿರೋ ಮೇಡಮ್ಗೆ ಅವರು ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ನಾರ್ಮಲ್ ಆಗಿರೋ ಅಂಥ ಹೆಣ್ಮಕ್ಳಿಗೆ ಏನು ಮರ್ಯಾದೆ ಕೊಡ್ತಾರೆ ಇವರು?